ಮತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸದ್ಯದಲ್ಲೇ KCET ಇಂದ ಹೊಸ ಅಪ್ಡೇಟ್ ಬರ್ತಾ ಇದೆ ಅಂತೆ. ಆ ಅಪ್ಡೇಟ್ ಬಂದಮೇಲೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ತುಂಬ ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರಾ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇಲ್ಲಿ ನೀವು ನೋಡ್ಬೋದು ಟೋಟಲಾಗಿ 65 ಕಾಮೆಂಟ್ನ ಹಾಕಿದ್ದೀರಾ. ನಾನು ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈ ಕೊಡ್ತಾ ಹೋಗಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗಾಗಲೇ 2024ನೇ ಸಾಲಿನ KCET ಅಪ್ಲಿಕೇಶನ್ ಫಾರ್ಮ್ನ ಬಿಟ್ಟು ತುಂಬ ದಿನ ಆಗಿದೆ. ಸಾಕಷ್ಟು ಜನ ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಕೂಡ ಮಾಡಿದ್ದೀರಾ. ಇನ್ನೂ ಕೆಲವರು ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಮಾಡಿಲ್ಲ. ಕೆಲವರು ಅಪ್ಲಿಕೇಶನ್ ಫಾರ್ಮ್ನ ಹಾಕಬೇಕಾದ್ರೆ ಸಾಕಷ್ಟು ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ. ಈ ವಿಡಿಯೋನ KCET ಬರೀತಿರೋ ವಿದ್ಯಾರ್ಥಿಗಳಿಗೆ ಡೆಡಿಕೇಟ್ ಮಾಡೋಕ್ಕೆ ಬಯಸ್ತೀನಿ. ಯಾರ್ಯಾರು KCET ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಯಾರ್ಯಾರು ಇಶ್ಯೂ ಫೇಸ್ ಮಾಡ್ತಿದ್ದೀರಾ, ಇವರೆಲ್ಲರೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಆ ಹೊಸ ಅಪ್ಡೇಟ್ನ ತಿಳ್ಕೊಳ್ಳಿ. ಇವಾಗ ಮೇಯ್ನ್ ವಿಷಯಕ್ಕೆ ಬರೋದಾದರೆ, ಕೆಲವು ದಿನಗಳ ಹಿಂದೆ ಹೇಗೆ KCET ಅಪ್ಲಿಕೇಶನ್ ಫಾರ್ಮ್ನ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಸಹ ನೋಡ್ಬೋದು. ಸೊ ಈ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ನೋಡ್ಬೋದು ಸಾಕಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿದ್ದೀರಾ. ಸಾಕಷ್ಟು ಜನ ತುಂಬ ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರಾ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇಲ್ಲಿ ನೀವು ನೋಡ್ಬೋದು ಟೋಟಲಾಗಿ 65 ಕಾಮೆಂಟ್ನ ಹಾಕಿದ್ದೀರಾ. ನಾನು ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈ ಕೊಡ್ತಾ ಹೋಗಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ನೀವಿಲ್ಲಿ ನೋಡೋದಾದರೆ ಇದೊಂದು ಕಾಮೆಂಟಿಗೆ ನಾನು 6 ಸರಿ ರಿಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಯಾರೇ ಸ್ಟೂಡೆಂಟ್ಸು ಕ್ವಶನ್ ಕೇಳಿದ್ರು ನಾನು ಸಾಧ್ಯವಾದಷ್ಟು ಆ ಕ್ವಶನ್ಗೆ ಆನ್ಸರ್ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಥರ ಬೇರೆ ಯಾರ್ಯಾರು ಕಾಮೆಂಟ್ ಹಾಕಿದಾರೋ ಪ್ರತಿಯೊಬ್ಬರು ಕಾಮೆಂಟ್ಗೂ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ಇನ್ನು ಯಾರ್ಯಾರು ಈ KCET ಅಪ್ಲಿಕೇಶನ್ ಫಾರ್ಮ್ನ ಇನ್ನೂ ಹಾಕೇ ಇಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲೈವ್ ಡೆಮೋ ಸಹ ತೋರಿಸಿದ್ದೀನಿ. ನೀವು ಕೂಡ ಇದೇ ಥರ ಫಾಲೋ ಮಾಡಿ ಅಪ್ಲಿಕೇಶನ್ನ ಈಸಿಯಾಗಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಸೊ ನಾನಿವಾಗ ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇನ್ನೂ ಕೆಲವು ಸ್ಟೂಡೆಂಟ್ಗಳು ಸಾಕಷ್ಟು ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅವರಿಗೋಸ್ಕರ ಅವರ ಇಶ್ಯೂನ ಸಾಲ್ವ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರಾ, ಸೊ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಕಾಮೆಂಟ್ ಬಾಕ್ಸಲ್ಲಿ ಅಂದರೆ, ಜಸ್ಟ್ #MH Engine ಅಂತ ಹಾಕ್ಬಿಟ್ಟು ಆಮೇಲೆ ನೀವು ಏನೇನು ಇಶ್ಯೂ ಫೇಸ್ ಮಾಡ್ತಾ ಇದ್ದೀರಾ ಇಲ್ಲಿ ಕೆಳಗಡೆ ಹ್ಯಾಶ್ಟ್ಯಾಗ್ ಆದಮೇಲೆ ನೀವು ಹಾಕಿ ಕಾಮೆಂಟಲ್ಲಿ ಪೋಸ್ಟ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಾನು ಅಟ್ಲೀಸ್ಟ್ 50 ಕಾಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 50 ನನಗೆ ಕಾಮೆಂಟ್ ಏನಾದರೂ ಬಂತು ಅಂದರೆ ನಾನು ಮತ್ತೊಂದು ವಿಡಿಯೋ ಮಾಡಿ ಡೀಟೇಲಾಗೆ ಒಂದೊಂದು ಕಾಮೆಂಟ್ ಇಶ್ಯೂ ತಗೊಂಡು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಇನ್ನೂ ಯಾರ್ಯಾರು KCET ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಲೇ ಮಾಡಿಲ್ವೋ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಹ ಕೊಟ್ಟಿರ್ತೀನಿ. ಒಂದು ಸರಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ನಾನು ಆದಷ್ಟು ಬೇಗ ಆ ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡ್ತೀನಿ. ನೀವು ಕೂಡ ಆದಷ್ಟು ಬೇಗ ಅಲರ್ಟ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸದ್ಯದಲ್ಲೇ KCET ಇಂದ ಹೊಸ ಅಪ್ಡೇಟ್ ಬರ್ತಾ ಇದೆ ಅಂತೆ. ಆ ಅಪ್ಡೇಟ್ ಬಂದಮೇಲೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ಯಾರ್ಯಾರು ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರೋ ಆದಷ್ಟು ಬೇಗ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬೇಕು. ಅಟ್ಲೀಸ್ಟ್ 50 ಕಾಮೆಂಟ್ ಬಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೊಂದೇ ಕಾಮೆಂಟ್ ತೊಗೊಂಡು ಇದನ್ನು ಹೆಂಗೆ ರಿಸಾಲ್ವ್ ಮಾಡೋದು ಅಂತಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.